ಗೌರಿಗೆ ಆಫೀಸು ಮತ್ತು ಮನೆ ಜವಾಬ್ದಾರಿ ಎರಡೂ ವಿವೇಕ್ ಹ್ಯಾಂಡ್ ಓವರ್ ಮಾಡಿದ್ನ. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಸೊ ಏನಪ್ಪ ಅಂತಂದರೆ ಮೋನಿಕಾ ಇದ್ಬಿಟ್ಟು ಮೋನಿಕಾಗೆ ಮಾಡಲಿಂಗು ಮತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಅವಕಾಶ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಅನಿಕೇತ್ ಹೇಳಿರ್ತಾನೆ. ಸೊ ಅದಕ್ಕೆ ಅನಿಕೇತ್ಗೆ ಕಾಲ್ ಮಾಡಿ ಕರೀತಾಳೆ ರೂಮ್ಗೆ. ಅದಕ್ಕೆ ಅನಿಕೇತ್ ಬಂದುಬಿಟ್ಟು ನಾನು ಕೆಳಗಡೆ ಇದ್ದೆ ತಾನೇ, ಏನು ವಿಷಯ ಅಂತ ಬಂದುಬಿಟ್ಟು ಹೇಳ್ಬೋದಿತ್ತು ತಾನೇ ಅಂತೇಳ್ಬಿಟ್ಟು ಬಂದು ಕೇಳ್ತಾನೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಸೊ ನಾನಿವಾಗ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಡಯಟ್ ಚಾರ್ಟ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ಅವಳು ಮಾಡಿರೋಂಥ ಡಯಟ್ ಚಾರ್ಟನ್ನು ಅನಿಕೇತ್ ಕೈಲಿ ಕೊಟ್ಬಿಟ್ಟು ಇದೆಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ನನಗೆ ಬೇಕು ತಂದುಕೊಡು ಅಂತ ಹೇಳ್ತಾನೆ. ಸೊ ಅದನ್ನೆಲ್ಲ ಕೇಳಿಬಿಟ್ಟು ಅನಿಕೇತು ಇವಳು ಡಯಟ್ ಮಾಡೋದಿಲ್ಲ, ನನ್ನ ಪ್ರಾಣನೇ ತಿಂತಾ ಇದ್ದಾಳೆ, ಇವಳು ಡಯಟ್ ಮಾಡಿ ಮಾಡಲಿಂಗ್ ಆಗಿ ಮಾಡೋ ಥರ ಮಾಡಿಬಿಟ್ಟು ಇವಳನ್ನ ಮನೆಯಿಂದ ಓಡಿಸೋಣ ಅಂತಂದರೆ ನನ್ನನ್ನೇ ಮನೆಯಿಂದ ಓಡಿಸೋ ಥರ ಕಾಣಿಸ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಅನಿಕೇತು ಆ ಲೀಸ್ಟನ್ನು ನೋಡಿಕೊಂಡು ಕೂತಿರ್ತಾನೆ. ಸೊ ಅದಾದಮೇಲೆ ಈ ಕಡೆ ಗೌರಿ ಇದ್ಬಿಟ್ಟು ಆಫೀಸಲ್ಲೇ ಡಿಸೈಡ್ ಮಾಡಿಕೊಟ್ಟಿರ್ತಾಳೆ. ಸೊ ಆ ಕಡೆ ಪಿಂಕಿ ವಿವೇಕ್ಗೆ ಹೇಳಿರ್ತಾಳೆ, ನಾನು ಡಿಸೈನ್ ಮಾಡಿಲ್ಲ, ನನ್ನ ಫ್ರೆಂಡು ಮಾಡಿಕೊಟ್ಟಿರೋದು, ನೀವೇ ಹೇಳಿದ್ರಲ್ವ ಐರ್ ಮಾಡ್ಕೊಳ್ಳೋದಕ್ಕೆ, ಯಾರನ್ನಾದರೂ ಡಿಸೈನರ್ನ ಐರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನನ್ನ ಫ್ರೆಂಡನ್ನು ಐರ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿರ್ತಾಳೆ. ಸೊ ಅದಾದಮೇಲೆ ಎಲ್ಲ ಕೇಳಿಸ್ಕೊಂಡು ಗೌರಿ ಇದ್ಬಿಟ್ಟು ನಾನು ಮನೆಯವರಿಗೆ ಎಷ್ಟು ಮೋಸ ಮಾಡ್ತಾಯಿದ್ದೀನಿ, ಸೊ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಅದಾದಮೇಲೆ ಪಿಂಕಿ ಗೌರಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ, ಸಾರಿ ಮೇಡಮ್ ಅಂತ ಹೇಳ್ತಾಳೆ. ಯಾಕೆ ಪಿಂಕಿ ಅಂತ ಕೇಳಿದ್ದಕ್ಕೆ, ಮೇಡಮ್ ನಿಮ್ಮದು ಅಮೌಂಟ್ ಕ್ಲಿಯರ್ ಮಾಡಬೇಕು ಅಂತ ಇದೆ, ಬಟ್ ಇವತ್ತು ಅಕೌಂಟೆಂಟ್ ಬಂದಿಲ್ಲ, ಅವರು ನಾಳೆ ಬರಲ್ಲ ನಾಡಿದ್ದು ಬರ್ತಾರಂತೆ. ಸೊ ಹಾಗಾಗಿ ನಿಮಗೆ ಪರ್ಸ್ನಲ್ ಏನೋ ಪ್ರಾಬ್ಲಮ್ ಇದೆ, ನಿಮ್ಮ ತವ್ರ ಮನೆ ಕಡೆಯವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ಕೇಳಿದರೆ, ಬಟ್ ಆನ್ ಟೈಮಿಗೆ ನನಗೆ ನಿಮಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗ್ತಾಯಿಲ್ಲ, ಸೊ ಏನು ಮಾಡಲಿ 2 ಡೇಸ್ ಡಿಲೇ ಆಗ್ತಿದೆ, ಸೊ ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಪಿಂಕಿ ಆ ಕಡೆಯಿಂದ ಹೇಳ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೋತೀರಾ, ಎಲ್ಲದಕ್ಕೂ ಕಾಯೋಷ್ಟು ತಾಳ್ಮೆ ಇರಬೇಕು, ಎಲ್ಲನೂ ನಮ್ಮ ಟೈಮ್ಗೆ ಆಗಬೇಕಂತಂದರೆ ಎಲ್ಲಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಕಾಯೋ ತಾಳ್ಮೆ ನನಗಿದೆ, ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಾದಮೇಲೆ ನೆಕ್ಸ್ಟ್ ಡಿಸೈನ್ ಏನಿದೆ ಅಂತ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ಈ ಕಡೆ ಆಫೀಸಲ್ಲಿ ಮನೆಯಲ್ಲಿ ವಿವೇಕ್ ಇದ್ಬಿಟ್ಟು ಗೌರಿ ಮಾಡಿರೋಂಥ ಡಿಸೈನ್ನ ಅವ್ರ ಚಿಕ್ಕಪ್ಪಗೆ ತೋರಿಸ್ಬಿಟ್ಟು ಹೇಳ್ತಾ ಇರ್ತಾರೆ, ಇಷ್ಟು ಒಳ್ಳೆ ಡಿಸೈನ್ ಮಾಡೋವಂಥ ಹೆಂಡ್ತಿನ ಗಂಡ ಕಟ್ಟಾಕ್ಬಿಟ್ಟಿದ್ದಾನೆ, ಹಾಗೆ ಹೀಗೆ ಅವನಿಗೆ ತಲೆಯಲ್ಲಿ ಬುದ್ಧಿನೆಲ್ಲ ಕಲೆಗೆ ಬೆಲೆ ಕೊಡಬೇಕನ್ನೋ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಆ ಡಿಸೈನ್ನ ನೋಡ್ಬಿಟ್ಟು ಅವ್ರ ಚಿಕ್ಕಪ್ಪನೂ ಕೂಡ ಹಾಗೆ ಹೇಳ್ತಾ ಇರ್ತಾರೆ, ಎಷ್ಟು ಟ್ಯಾಲೆಂಟ್ ಇರುವಂತಹ ಹೆಣ್ಮಗಳನ್ನ ಗಂಡ ಮನೇಲಿ ಕೂಡಕೊಂಡಿದ್ದಾನೆ, ಸೊ ಅವನಿಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಕಲೆಗೆ ಬೆಲೆ ಕೊಡಬೇಕನ್ನೋಂಥದ್ದೇ ಇಲ್ಲ, ಇವತ್ತಿನ ಕಾಲದಲ್ಲೂ ಹೆಣ್ಮಕ್ಳು ಈ ಥರ ಶೋಷಣೆ ಎಲ್ಲನೂ ಸಹಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಡಿಸ್ಕಷನ್ ಮಾಡ್ತಾಯಿರ್ತಾಳೆ. ಸೊ ಅದಕ್ಕೆ ಗೌರಿ ಬಂದುಬಿಟ್ಟು ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇದೆಯೋ ಏನೋ, ಅವ್ರ ಗಂಡಂದು ಏನೋ ರಿಸ್ಟ್ರಿಕ್ಷನ್ ಇದೆಯೋ ಏನೋ, ನೀವು ಯಾಕೆ ಅವ್ರ ಗಂಡನ ಬಗ್ಗೆ ಎಲ್ಲ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು ಏನೇ ಆಗಲಿ, ಸೊ ಇಷ್ಟು ಟ್ಯಾಲೆಂಟ್ ಇರೋವಂಥ ಹೆಣ್ಮಕ್ಳನ್ನ ಮನೆಯಲ್ಲೇ ಕೂಡಾಕೋದು ದೊಡ್ಡ ತಪ್ಪು, ದೊಡ್ಡ ಅಪರಾಧ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು ಸೊ ನೀವೂ ಕೂಡ ನಿಮ್ಮ ಹೆಂಡ್ತಿಗೆ ಇಷ್ಟ ಇದು ಮಾಡ್ತಾಯಿದ್ದೀರಾ, ಎಲ್ಲ ಫ್ರೀಡಮ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ನಾನು ನಿನ್ನ ಬಗ್ಗೆ ಮಾತಾಡ್ತಲ್ಲ, ನಿನಗೇನು ಬರುತ್ತೆ, ಕ್ಲೀನಾಗಿ ಒಂದು ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ಅಷ್ಟೇ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಗೌರಿ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದಮೇಲೆ ಗೌರಿ ಇದ್ಬಿಟ್ಟು ಹಾಗೆ ನಿಮ್ಮ ಥರನೇ ಅವ್ರ ಗಂಡನೂ ಯೋಚನೆ ಮಾಡ್ತಿರ್ಬೋದಲ್ಲ, ಅದೆಲ್ಲ ಯಾಕಷ್ಟು ಹೋಗ್ಕೊಂಡು ಡಿಸ್ಕಷನ್ ಮಾಡ್ತಿದ್ದೀರಾ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು ಏನೇ ಆದ್ರೂ ಕೂಡ ಇಷ್ಟು ಟ್ಯಾಲೆಂಟ್ ಇರುವಂತಹ ಹೆಣ್ಮಗಳಿಗೆ ಮೋಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾರೆ. ಸೊ ಅದಾದಮೇಲೆ ಮನೆಯವರೆಲ್ಲರೂ ಊಟ ಮಾಡ್ತಾ ಇರ್ತಾರೆ. ಸೊ ಊಟ ಮಾಡ್ತಿರ್ಬೇಕಾದ್ರೆ ಮೋನಿಕಾನೂ ಕೂಡ ಊಟ ಮಾಡ್ತಾ ಇರ್ತಾಳೆ. ಊಟ ಎಲ್ಲ ಹಾಕ್ಕೊಟ್ಟಾದ್ಮೇಲೆ ಊಟ ಎಲ್ಲ ಫುಲ್ಲು ಬೆದಕ್ಕೆ ನೋಡ್ತಾಳೆ. ಸೊ ರೈಸು, ಸಾಂಬಾರು ಮತ್ತು ಪಲ್ಯ ಮಾಡಿಕೊಟ್ಟಿರ್ತಾರೆ. ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಮೋನಿಕಾ ಇದ್ಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಬೆದಕ್ಕೆ ನೋಡಿಬಿಟ್ಟು
ಅವಳಿಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದಾದಮೇಲೆ ಮಧ್ಯದಲ್ಲೇ ಎದ್ದೇಳ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಅಕ್ಕ ಯಾಕೆ ಎದ್ದೇಳ್ತಾ ಇದೆಯಾ, ಊಟ ಮಾಡು ಅಂತ ಹೇಳ್ತಾಳೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು ಇದನ್ನು ತಿಂದರೆ ನನಗೆ ಫ್ಯಾಟ್ ಬರುತ್ತೆ, ನಾನು ತುಂಬ ದಪ್ಪ ಆಗೋಗ್ಬಿಡ್ತೀನಿ, ನನ್ನ ಬಾಡಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ನಾನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಎದ್ದೋಗ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟ ಸಿಗೋದೇ ಕಷ್ಟ ಆಗಿರುತ್ತೆ, ನೀನು ಯಾಕೆ ಇಷ್ಟು ದಿಮಾಕ್ ಮಾಡ್ತಾಯಿದ್ದೀಯಾ, ಸುಮ್ಮನೆ ತಿನ್ನು ಅಂತ ಹೇಳ್ತಾಳೆ. ಸೊ ಅದಕ್ಕೆ ಯಾರ್ದೋ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ, ಇವಾಗ ನನಗೇನು ಬೇಕೋ ಅದ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ, ಕೆಲಸದವಳು ತೆಗ್ದಾಕ್ತಾಳೆ ಬಿಡು ತಟ್ಟೆಯಿಂದ, ಡಸ್ಟ್ಬಿನ್ನಿಗೆ ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಮೋನಿಕಾ ದಿಮಾಕೇನು ಮಾತಾಡ್ತಾಳೆ. ಸೊ ಅದಕ್ಕೆ ಗೌರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಎಷ್ಟೋ ಜನ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ, ನೀನು ತಟ್ಟೆಗೆ ಹಾಕ್ಕೊಟ್ಟಿರೋ ಅನ್ನನ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡ್ತಿದ್ಯಲ್ಲ, ನಿನಗೆ ಎಷ್ಟು ಕೊಬ್ಬಿರಬೇಡ, ಮನೇಲಿ ಎಲ್ಲರೂ ಸುಮ್ಮನೆ ತಿಂತಾಯಿದ್ದಾರೆ ತಾನೇ, ನಿಂದೇನು ಹೊಸ್ದಾಗಿ ಈ ಥರ ಸ್ಪೆಷಲಾಗಿ ಇದು ಮಾಡ್ತಿದ್ಯಾ ಅಂತ ಹೇಳಿದ್ರೆ, ಅದಕ್ಕೆ ನಾನು ಡಯಟಲ್ಲಿದ್ದೀನಿ, ಸೊ ನಾನು ಈ ಫುಡ್ಡೆಲ್ಲ ತಿಂದರೆ ನಾನು ತುಂಬ ದಪ್ಪ ಆಗೋಗ್ಬಿಡ್ತೀನಿ, ರೈಸ್ ಎಲ್ಲ ತಿನ್ನಬಾರ್ದು, ನಾನು ಈ ಮನೇಲಿರೋರಿಗೆ ಯಾರಿಗೂ ಮ್ಯಾನರ್ಸ್ ಇಲ್ಲ, ತಿಂತಾಯಿದ್ದಾರೆ, ಸೊ ನಾನು ಯಾಕೆ ತಿನ್ನಬೇಕು ರೈಸು, ನಾನು ರೈಸ್ ಎಲ್ಲ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನೀನು ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾ ಇದೆಯಾ, ಇದು ಒಳ್ಳೆಯದಲ್ಲ, ಮನೇಲಿ ಎಲ್ಲರೂ ತಿಂತಾಯಿದ್ದಾರೆ ತಾನೇ, ಸುಮ್ಮನೆ ತಿನ್ನು ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೂ ಮೋನಿಕಾ ಇದ್ಬಿಟ್ಟು ನಾನು ಯಾಕೆ ತಿನ್ನಲಿ, ನಾನು ಇದನ್ನೆಲ್ಲ ತಿನ್ನೋದಿಲ್ಲ, ನನಗೆ ಬೇರೆ ಫುಡ್ಡೇ ಬೇಕು, ನಾನು ಡಯಟಲ್ಲಿದ್ದೀನಿ, ಸೊ ನನಗೆ ಹೆಲ್ತ್ ಕಾನ್ಷಿಯಸ್ ನನಗೆ ತುಂಬ ಇದೆ, ನಿಮ್ಗಳ ಥರ ತಿಂದು ತಿಂದು ದಪ್ಪ ಹಾಕ್ಕೊಂಡಿರೋದಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡಿಕೊಂಡು ನಿಂತಿರ್ತಾಳೆ. ಸೊ ಅದಕ್ಕೆ ಗೌರಿ ಮತ್ತು ಮನೆಯವರೆಲ್ರಿಗೂ ತುಂಬಾ ಕೋಪ ಬಂದುಬಿಡುತ್ತೆ, ಇವಳೇನು ಈ ಥರ ಮಾತಾಡ್ತಾ ಇದ್ದಾಳೆ, ಇಷ್ಟೆಲ್ಲ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಜ್ಜಿನೂ ಇದ್ಬಿಟ್ಟು ಮೋನಿಕಾ ಆ ಥರ ಊಟದ ಮೇಲೆ ಗರ್ವ ಮಾಡಬಾರ್ದಮ್ಮ, ತಿನ್ನು ಅಂತ ಹೇಳ್ತಾರೆ. ಸೊ ಆದ್ರೂ ಅವಳು ಇದ್ಬಿಟ್ಟು ನಾನು ಯಾಕೆ ತಿನ್ನಬೇಕು, ನಾನು ತಿನ್ನೋದಿಲ್ಲ, ನಿಮಗೆ ಬೇಕಾದ್ರೆ ನೀವು ತಿನ್ನಿ, ನನಗೆ ಯಾಕೆ ಫೋರ್ಸ್ ಮಾಡ್ತಾಯಿದ್ದೀರಾ, ನನಗೆ ಯಾಕೆ ಬಲವಂತ ಮಾಡ್ತಾಯಿದ್ದೀರಾ, ನಾನೇನು ತಿನ್ನಬೇಕು ನಾನೇನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಮೇಲೆ ಸರಿತಾ ಇದ್ಬಿಟ್ಟು ಈ ಮನೇಲಿ ನಡೀತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ಮೋನಿಕಾ ನೀನು ಪ್ರೆಗ್ನೆಂಟು ಅಂತ ಅನ್ನೋದನ್ನ ನಿನಗೆ ಪದೇ ಪದೇ ನೆನಪು ಮಾಡಿ ಹೇಳಬೇಕಾ, ಮರ್ತೋಗ್ಬಿಟ್ಟಿದ್ಯಾ ನೀನು, ಈ ಮನೆಯಲ್ಲಿ ಎಲ್ಲರೂ ತಿನ್ನೋ ಊಟ ನೀನು ತಿನ್ನಬೇಕು ತಾನೇ, ಇದರಲ್ಲೇನು ಕಮ್ಮಿ ಆಗಿದೆ ಅಂತೇಳ್ಬಿಟ್ಟು ಸರಿತಾನೂ ಕೇಳ್ತಾಳೆ. ಅದಕ್ಕೆ ನೀವು ಬೇಕಾದರೆ ತಿನ್ನಿ, ನನಗೆ ಈ ಥರ ಫೋರ್ಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮೋನಿಕಾ ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ನನಗೆ ಗೊತ್ತಿದೆ, ನಿಮ್ಮನ್ನೆಲ್ಲ ಕೇಳಿಕೊಂಡು ಅದನ್ನೆಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡಿಕೊಂಡು ನಿಂತಿರ್ತಾಳೆ. ಸೊ ಇದನ್ನೆಲ್ಲ ಮನೆಯವರೆಲ್ಲರೂ ನೋಡಿಕೊಂಡು ನಿಂತಿರ್ತಾರೆ, ಊಟ ತಿಂತಾಯಿರ್ತಾರೆ. ಸೊ ಅದಾದಮೇಲೆ ನನಗೆ ಪ್ರಾಪರಾಗಿ ಡಯಟ್ ಇದೆ, ಸೊ ನಾನು ಸ್ಕಿನ್ನು ಮತ್ತು ಬ್ಯೂಟಿ ಮತ್ತು ವೆಯ್ಟು ಎಲ್ಲನೂ ನಾನು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಅನಿಕೇತ್ ಇದ್ಬಿಟ್ಟು ಮೇಲ್ಗಡೆಯಿಂದ ಬರ್ತಾನೆ, ಮೋನಿಕಾ ನಿಂದು ಊಟ ನಿಂದು ಏನು ಡಯಟ್ ಚಾರ್ಟ್ ಕೊಟ್ಟಿದೆಯಲ್ಲ ಅದ್ರ ಪ್ರಕಾರ ನಾನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅನಿಕೇತ್ ತೊಗೊಂಬಂದು ಕೊಡ್ತಾನೆ. ಸೊ ಅದನ್ನು ನೋಡಿಬಿಟ್ಟು ಮೋನಿಕಾಗೆ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ಮನೆಯವರೆಲ್ಲರೂ ಅನಿಕೇತನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮನೆಯವರೆಲ್ಲರೂ ಒಂದು ಊಟ ಮಾಡಿದ್ರೆ ಅವಳಿಗೆ ಯಾಕೆ ಬೇರೆ ಥರ ಅಂತ ಹೇಳ್ಬಿಟ್ಟು ಆಮೇಲೆ ಈ ಕಡೆ ಚಂಚಲ ಇದ್ಬಿಟ್ಟು ಬೀದಿಯಲ್ಲಿ ಹೋಗೋನೆಲ್ಲ ಮನೆ ಕರ್ಕೊಂಬಂದು ಕೂರಿಸಿದ್ರೆ ಇದೇ ಥರ ಆಗೋದು ಅಂತ ಹೇಳ್ಬಿಟ್ಟು ಚಂಚಲ ಕೂಡ ಒಂದಷ್ಟು ಕೊಂಕು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ಗೌರಿ ಚಂಚಲಗೆ ಬೈತಾಳೆ, ನೀವು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಅನ್ನೋದು ಪರಿಜ್ಞಾನ ಇದೆಯಾ ಅಂತ ಹೇಳ್ಬಿಟ್ಟು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಮೋನಿಕಾ ಮನೆಯವರೆಲ್ಲರೂ ತಿನ್ನೋ ಅಂಥ ಊಟನೇ ತಿಂತಾಳ ಅಥವಾ ಅವಳೇ ಡಯಟ್ ಚಾರ್ಟ್ ಮಾಡ್ಕೊಂಡಿರೋ ಪ್ರಕಾರ ಊಟ ತಿಂತಾಳ, ಅವಳು ಮಾಡ್ಲಿಂಗ್ ಹೋಗೋದಕ್ಕೆ ಮನೆಯವರೆಲ್ಲರೂ ಅವಕಾಶ ಮಾಡಿಕೊಡ್ತಾರೋ ಇಲ್ಲ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆಲ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.